ಕಿಯಾನ್ ಭಾಗ 2 ಹೊಸ ಸವಾಲು. ಕಿಯಾನ್ ಈಗ ಕೇವಲ ಒಬ್ಬ ಹುಡುಗನಾಗಿ ಉಳಿಯಲಿಲ್ಲ. ಅವನಲ್ಲಿರುವ ಶಕ್ತಿ ಅವನಿಗೆ ಜವಾಬ್ದಾರಿಯ ಅರಿವು ಮೂಡಿಸಿತ್ತು. ಆದರೆ ಹಳ್ಳಿಯ ಶಾಂತಿ ಬಹಳ ದಿನ ಇರಲಿಲ್ಲ. ಕತ್ತಲೆಯ ಆಗಮನ. ಒಂದು ಸಂಜೆ ಹಳ್ಳಿಯ ಆಕಾಶ ಇದ್ದಕ್ಕಿದ್ದಂತೆ ಕಪ್ಪಾಯಿತು. ಗಾಳಿ ಜೋರಾಗಿ ಬೀಸತೊಡಗಿತು. ಹಳ್ಳಿಯ ಪಕ್ಕದ ಕಾಡಿನಿಂದ ವಿಚಿತ್ರವಾದ ಕೆಟ್ಟ ಶಕ್ತಿಯೊಂದು ಬರುತ್ತಿರುವುದು ಕಿಯಾನ್ಗೆ ಭಾಸವಾಯಿತು. ಜನರು ಭಯಭೀತರಾಗಿ ಓಡತೊಡಗಿದರು. ಮೊದಲ ಹೋರಾಟ. ಕಾಡಿನಿಂದ ಮಸುಕಾದ ಆಕೃತಿಯೊಂದು ಹಳ್ಳಿಯೊಳಗೆ ನುಗ್ಗಿತು. ಅದು ಕಾಣಲು ಮನುಷ್ಯನಂತಿರಲಿಲ್ಲ. ಅದರ ಕಣ್ಣುಗಳಲ್ಲಿ ಕೆಂಪು ಬಣ್ಣದ ಕ್ರೌರ್ಯವಿತ್ತು. ಅದು ಹಳ್ಳಿಯ ದೇವಸ್ಥಾನದತ್ತ ನುಗ್ಗಿದಾಗ ಕಿಯಾನ್ ಅಡ್ಡ ನಿಂತನು. ಆ ಕೆಟ್ಟ ಶಕ್ತಿ ನಗುತ್ತಾ ಹೇಳಿತು, ಬಾಲಿಶ ಹುಡುಗನೇ, ನನ್ನ ದಾರಿಯಿಂದ ಸರಿಯು. ಕಿಯಾನ್ ಶಾಂತವಾಗಿ ಹೇಳಿದ, ಈ ಹಳ್ಳಿಯ ಮೇಲೆ ಕಣ್ಣು ಹಾಕಬೇಡ. ಆಗ ಕಿಯಾನ್ ತನ್ನ ಕೈಗಳನ್ನು ಮುಚ್ಚಿದಾಗ ಅವನ ಸುತ್ತಲೂ ನೀಲಿ ಬಣ್ಣದ ಬೆಳಕು ಆವರಿಸಿತು. ಆ ಅಶುದ್ಧ ಶಕ್ತಿ ಕಿಯಾನ್ ಮೇಲೆ ದಾಳಿ ಮಾಡಿದಾಗ ಕಿಯಾನ್ ತನ್ನ ಶಕ್ತಿಯಿಂದ ಒಂದು ರಕ್ಷಣಾ ಕವಚವನ್ನು ಶೀಲ್ಡ್ ಸೃಷ್ಟಿಸಿದ. ಕೆಟ್ಟ ಶಕ್ತಿಯು ಕವಚಕ್ಕೆ ಬಡಿದು ದೂರ ಹೋಗಿ ಬಿದ್ದಿತು. ಬಾಬಾರ ರಹಸ್ಯ. ಹೋರಾಟದ ನಂತರ ಬುಡ್ಡಾ ಬಾಬಾ ಕಿಯಾನ್ ಬಳಿ ಬಂದು ಒಂದು ಹಳೆಯ ಪೆಟ್ಟಿಗೆಯನ್ನು ನೀಡಿದರು. ಅದರಲ್ಲಿ ಒಂದು ವಿಚಿತ್ರವಾದ ಪದಕವಿತ್ತು, ಲಾಕೆಟ್. ಬಾಬಾ ಹೇಳಿದರು, ಕಿಯಾನ್, ಇದು ನಿನ್ನ ತಂದೆಯದ್ದು. ಇದು ನಿನ್ನ ಶಕ್ತಿಯನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ನಿನ್ನ ತಂದೆ ತಾಯಿಯನ್ನು ಕಸಿದುಕೊಂಡವರು ಈಗ ನಿನ್ನನ್ನು ಹುಡುಕಿಕೊಂಡು ಬರುತ್ತಿದ್ದಾರೆ. ಕಿಯಾನ್ ಪದಕವನ್ನು ಕೈಗೆತ್ತಿಕೊಂಡಾಗ ಅವನಿಗೆ ತನ್ನ ತಂದೆಯ ಧ್ವನಿ ಕೇಳಿಸಿದಂತಾಯಿತು, ಧೈರ್ಯವೇ ನಿನ್ನ ಅಸ್ತ್ರ. ಮುಂದಿನ ಗುರಿ. ಕಿಯಾನ್ಗೆ ಈಗ ಅರ್ಥವಾಯಿತು. ಅವನ ಶತ್ರುಗಳು ಸಾಮಾನ್ಯರಲ್ಲ. ಅವರು ಕೇವಲ ಹಳ್ಳಿಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಅಪಾಯಕಾರಿ. ತನ್ನ ತಂದೆ ತಾಯಿಯ ಸಾವಿನ ರಹಸ್ಯ ತಿಳಿಯಲು ಮತ್ತು ಜಗತ್ತನ್ನು ರಕ್ಷಿಸಲು ಅವನು ಆ ನಗರಕ್ಕೆ ಹೋಗಲೇಬೇಕಿತ್ತು. ಎಲ್ಲಿಂದ ಆ ಕೆಟ್ಟ ಶಕ್ತಿಗಳು ಬರುತ್ತಿವೆಯೋ ಅಲ್ಲಿಗೆ. ಕಿಯಾನ್ ತನ್ನ ಬ್ಯಾಗ್ ಸಿದ್ಧಪಡಿಸಿಕೊಂಡು ಹಳ್ಳಿಯ ಜನರಿಗೆ ಕೈಬೀಸಿ ನಗರದತ್ತ ಪ್ರಯಾಣ ಬೆಳೆಸಿದ. ಕಥೆ ಮುಂದುವರಿಯುತ್ತದೆ. ಮುಂದಿನ